ತೊಡೆ ಸಂಧಿಯಲ್ಲಿ ಒಂದು ಸ್ವೆಲ್ಲಿಂಗ್ ಇತ್ತು, ಅದು ಜನ ಅರ್ನಿಯ ಅಂದ್ರು. ಮೊದಲು ಸಣ್ಣದಿತ್ತು ಬಿಟ್ಟೆ, ಈಗ ತುಂಬಾ ದೊಡ್ಡದಾಗಿದೆ ಡಾಕ್ಟ್ರೆ ಅಂತಾರೆ. ಇದು ಯಾಕಾಗತ್ತೆ, ಯಾವ ವಯಸ್ಸಿನಲ್ಲಿ ಸರ್ವೇ ಸಾಮಾನ್ಯ ನೋಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸಾಧಾರಣವಾಗಿ ನಮ್ಮ ಮಸಲ್ಸ್ ವೀಕ್ ಆದಾಗ ಅಲ್ಲಿ ಒಂದು ಓಲ್ ಆಗುತ್ತೆ, ಅದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಒಂದು ಅರ್ನಿಯ ತರ ಆಗ್ಬಿಡುತ್ತೆ. ಸರ್ವೇ ಸಾಮಾನ್ಯ ಯಾರು ಜಾಸ್ತಿ ಕೆಮ್ತಾರೆ, ತುಂಬಾ ಸ್ಟ್ರೈನಿಯಸ್ ಆಕ್ಟಿವಿಟೀಸ್ ಅಲ್ಲಿ ಇರ್ತಾರೆ, ತುಂಬಾ ಒಬೆಸಿಟಿ ಇರುತ್ತೆ, ಆಮೇಲೆ ತುಂಬಾ ಈ ಕಾನ್ಸ್ಟಿಪೇಷನ್ ಇರುತ್ತೆ, ಇಂಥವ್ರಲ್ಲಿ ಬರ್ತಾ ಬರ್ತಾ ಮಸಲ್ ಇನ್ನೂ ವೀಕ್ ಆಗುತ್ತೆ. ಪ್ರೆಷರ್ ಒಳಗಿಂದ ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಒಂದು ಸಣ್ಣಗಿರೋ ಹರ್ನಿಯ ದೊಡ್ಡದಾಗ್ತಾ ಹೋಗುತ್ತೆ. ಹಾಗೂ ನಾವು ಇನ್ಫೆಂಟ್ಸ್ ಅಲ್ಲಿ ನಾವು ನೋಡ್ತೀವಿ, ಸಾಧಾರಣ ಹೊಟ್ಟೆಯಿಂದ ಹೊರಗೆ ಒಂದು ಚೀಲ ಬರುತ್ತೆ, ಆ ಚೀಲ ಮುಚ್ಕೊಂಡ್ಬಿಡುತ್ತೆ ತೊಡೆ ಸಂಧಿಯಲ್ಲಿ, ಕೆಲವರು ಉಳ್ಕೊಳುತ್ತೆ, ಅವಾಗ ಅದು ಹರ್ನಿಯ ತರ ಬರುತ್ತೆ. ಸೊ ಅದು ಫಸ್ಟ್ ಇಯರ್ ಆಫ್ ಲೈಫ್ ಅಲ್ಲಿ ಅದು ನೋಡಿ ಪೇರೆಂಟ್ಸ್ಗಳು ಪೀಡಿಯಾಟ್ರಿಕ್ ಸರ್ಜನ್ ಹತ್ರ ಹೋಗಿ ರೆಕ್ಟಿಫೈ ಮಾಡ್ಕೊಂತಾರೆ. ಕೆಲವರು ಸಮ್ವೇರ್ ಬಿಟ್ವೀನ್ 10 to 20 ಇಯರ್ಸ್ ಅಲ್ಲಿ ಕಾಣಿಸ್ಕೊಳುತ್ತೆ, ಅದಕ್ಕೂ ಕೂಡ ಸಣ್ಣವರಿದ್ದಾಗ ಇರುತ್ತೆ, ಅದು ನೋಡಿರಲ್ಲ ತಂದೆ ತಾಯಿಗಳು, ಮಗು ಹತ್ತಾಗ ಜಾಸ್ತಿ ಕಾಣಿಸ್ತಾ ಇರುತ್ತೆ ಅದು. ಅದಕ್ಕೆ ನಾವು ಇಂಡೈರೆಕ್ಟ್ ಅರ್ನಿಯಾ. ಹಾಗೂ ಈ ವಯಸ್ಸಾದವರಲ್ಲಿ ಅಥವಾ ಈ ತುಂಬಾ ಜಿಮ್ ಮಾಡೋರಲ್ಲಿ ಕೆಲವೊಂದು ಅರ್ನಿಯಾ ಬರುತ್ತೆ, ಅದಕ್ಕೆ ನಾವು ಡೈರೆಕ್ಟ್ ಅರ್ನಿಯಾ ಅಂತೀವಿ. ಇದು ಮೆಡಿಕಲ್ ಟ್ರೀಟ್ಮೆಂಟ್ ಇದಕ್ಕೆ ಇರಲಿಲ್ಲ, ಸರ್ಜರಿನೇ ಇದಕ್ಕೆ ಗೋಲ್ಡ್ ಸ್ಟ್ಯಾಂಡರ್ಡ್. ಯಾಕಂದ್ರೆ ಅದೊಂದು ವೀಕ್ನೆಸ್, ಆ ವೀಕ್ನೆಸ್ ನ ನಾವು ಸರಿ ಮಾಡಿ ಮೆಶ್ ಹಾಕಿ ಅದನ್ನ ಟೈಟ್ ಮಾಡ್ಬೇಕಾ ಆ ಒಂದು ವೀಕ್ನೆಸ್ ನ. ಸೊ ಈ ಮಾಹಿತಿ ನಿಮ್ಮ ಒಂದು ಸ್ನೇಹಿತರಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.